ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಮೇಲೆ ಪೇಪರ್ ಇಟ್ಟು ಮಾರ್ಕಿಂಗ್ ಮತ್ತು ಕಟಿಂಗ್ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಪೇಪರ್ ಕಟಿಂಗ್ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೆ. ಇವಾಗ ಅದೇ ಪೇಪರನ್ನು ಬ್ಲೌಸ್ ಮೇಲೆ ಇಟ್ಟು ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೋಬಹುದು. ನಾನು ನೋಡಿ ಪೇಪರ್ ಇಟ್ಟು ಬ್ಲೌಸ್ ಮೇಲೆ ಮಾರ್ಕಿಂಗ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಇವಾಗ ಕಟಿಂಗ್ ಮಾರ್ಕಿಂಗ್ ಮೇಲೆ ಹೇಗೆ ಮಾಡೋದು ಅಂತ ನೋಡಿ ತುಂಬ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಬ್ಯಾಕ್ ಪಾರ್ಟಲ್ಲಿ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಫೋಲ್ಡಿಂಗೋಸ್ಕರ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದಕ್ಕೆ. ಇವಾಗ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊಳ್ಳೋಣ. ಇವಾಗ ಬೆಲ್ಟ್ ನೋಡಿ ಇದೇ ಥರ ಮಾರ್ಕಿಂಗ್ ಮೇಲೆ ಕಟ್ ಮಾಡ್ಕೋಬಹುದು. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕಟಿಂಗ್ ಹೇಗೆ ಮಾಡೋದು ಅಂತ ತುಂಬ ಬೇಗನೆ ಅರ್ಥ ಆಗುತ್ತೆ. ನಿಮಗೆ ಒಂದು ಸಲ ಅರ್ಥ ಆಗಲಿಲ್ಲ ಅಂತಂದರೆ ಒಂದು 2-3 ಸಲನೂ ಸಹ ನೀವು ನೋಡಿ. ನಿಮಗೆ ತುಂಬಾ ಬೇಗ ಅರ್ಥ ಆಗುತ್ತೆ ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದು ಅಂತ. ಇವಾಗ ನೋಡಿ ನಾನು ಕಟೋರಿ ಪಾರ್ಟ್ ಹೇಗೆ ಕಟ್ ಮಾಡಿದ್ದೀನಿ ಅಂತ. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಟ್ಟೆಯನ್ನು ನೀಟಾಗಿ ಈ ಥರ 4 ಫೋಲ್ಡಾಗಿ ಹಾಕೋಬೇಕು. ಇವಾಗ ಸ್ವಲ್ಪ ಸ್ಟ್ರೇಟ್ ಬಟ್ಟೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕೆಳಗಡೆ ಕಟಿಂಗ್ ಮಾಡ್ತಾಯಿದ್ದೀನಿ. 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇದು ಫೋಲ್ಡಿಂಗೋಸ್ಕರ, ಸ್ಲೀವ್ಸ್ ಫೋಲ್ಡಿಂಗೋಸ್ಕರ ಇದು 2 ಇಂಚು. ಮತ್ತು 10 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಇದೇ ಥರ ಆರ್ಮೋಲ್ ಹತ್ರನೂ 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡು 3 ಇಂಚಿಗೆ ಡೌನಿಂಗ್ ಮಾಡ್ಕೋಬೇಕು. ಇದೇ ಥರ ಕರ್ವ್ ಶೇಪ್ ಆಗಿ ಗೆರೆಗಳಿದ್ದು ಮಾರ್ಕಿಂಗ್ ಮೇಲೇ ಕಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಬಿಗ್ನರ್ ಸಹ ಈ ವಿಡಿಯೋ ನೋಡಿ ಕಲಿಬಹುದು ತುಂಬ ಈಸಿಯಾಗಿ. ಕಟಿಂಗ್ ಅನ್ನೋದು ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು ವಿಡಿಯೋ ನೋಡಿ ಪೂರ್ತಿಯಾಗಿ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಮತ್ತು ನೀವು ಬೇಗನೆ ಕಲಿಬಹುದು. ನಾನು ಸ್ಲೀವ್ಸ್ ಹತ್ರ ಸ್ವಲ್ಪ ಬಟ್ಟೆ ಕಮ್ಮಿ ಇತ್ತು, ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡುವಾಗ ನಾನು ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಕಟೋರಿ ಬ್ಲೌಸು ಹೇಗೆ ತುಂಬಾ ಈಸಿಯಾಗಿ ಕಟಿಂಗ್ ಮಾಡ್ಕೋಬೇಕಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.